ಸ್ನೇಹಿತರು ಎಲ್ರಿಗೂ ನಮಸ್ಕಾರ. ಮೊದಲನೇ ಬಾರಿಗೆ ನಮ್ಮ ವಾಹಿನಿಗೆ ಯಾರು ವಿಸಿಟ್ ಮಾಡಿರೋ ದಯಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಮ್ಮ ಪ್ರತಿಯೊಂದು ಕಂಟೆಂಟ್ ನಿಮಗೆ ಇಷ್ಟ ಆಯಿತು ಅಂತಂದರೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಆ್ಯಂಡ್ ಭಾಳ ಪ್ರಮುಖವಾಗಿ ಇವತ್ತು ಈ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಯಾರೆಲ್ಲ ಅತಿಥಿ ಶಿಕ್ಷಕರಾಗಿ ಸೇವೆಯನ್ನು ಮಾಡ್ತಾಯಿದ್ದಾರೋ ಅವರು ಒಂದಷ್ಟು ಕಮೆಂಟ್ಸಲ್ಲಿ ತಮ್ಮ ಪ್ರಶ್ನೆಯನ್ನು ಕೇಳಿದ್ದಾರೆ. ನಮಗೆ ಈ ಮೋಡ್ ಆಫ್ ಪೇಮೆಂಟ್ ಪ್ರೊಸೀಜರ್ ಹೇಗಿರುತ್ತೆ ಅಂತ, ಅಂದರೆ ವೇತನ ಪಾವತಿಯ ಪ್ರಕ್ರಿಯೆಗಳು ಹೇಗಿರುತ್ತೆ ಅನ್ನಲಿಕ್ಕೆ ಸಂಬಂಧಪಟ್ಟಾಗ ಪ್ರಶ್ನೆಯನ್ನು ಕೇಳಿದರೆ ಇದೇನಾಗ್ಬಿಡುತ್ತೆ, ತಾಲೂಕಿಂದ ತಾಲೂಕಿಗೆ ಒಂದಷ್ಟು ವ್ಯತ್ಯಾಸಗಳಂತೂ ಇದ್ದೇ ಇರುತ್ತೆ. ಅತಿಥಿ ಶಿಕ್ಷಕರ ಪಾವತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಾಗೆ ಎಲ್ಲ ತಾಲೂಕುಗಳಲ್ಲಿ ಒಂದೇ ರೀತಿಯಾಗಿ ಅಥವಾ ಒಂದೇ ಸಮನಾಗಿ ಒಂದು ಪೇಮೆಂಟನ್ನು ಮಾಡಲ್ಲ. ಅದು ನಿಮಗೆ ಫಸ್ಟ್ ಗೊತ್ತಿರಲಿ. ಆದರೆ ನಾನು ಇಲ್ಲಿ ಒಂದಷ್ಟು ಪಾಯಿಂಟ್ಸನ್ನು ಪ್ರಿಪೇರ್ ಮಾಡಿದ್ದೀನಿ. ಯಾಕೆಂದರೆ ಸಾಕಷ್ಟು ಜನರಿಗೆ ಕರೆ ಮಾಡಿ ಅಥವಾ ನನಗೆ ಗೊತ್ತಿರತಕ್ಕಂಥ ಕೆಲವೊಂದು ಮೂಲಗಳಿಂದ ಮಾಹಿತಿಯನ್ನು ಕಲೆ ಹಾಕಿ ಈ ಥರ ಪ್ರೊಸೀಜರ್ ಆಗುತ್ತೆ ಅಂತಕ್ಕಂಥದ್ದು ನೋಡಿ ಅದನ್ನು ಕೇಳಿ ತಿಳ್ಕೊಂಡು ಇಲ್ಲಿ ಒಂದಷ್ಟು ಪಾಯಿಂಟ್ಸನ್ನು ಇಲ್ಲಿ ಪ್ರಿಪೇರ್ ಮಾಡಿದ್ದೀನಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ. ಇಲ್ಲಿ ಗೆಸ್ಟ್ ಟೀಚರ್ಸ್ಗೆ ಯೂಶಲಿ ಏನಾಗುತ್ತೆ, ಫಸ್ಟು ಅಲಾಟ್ಮೆಂಟ್ ಆಗಬೇಕು ಗೌರ್ಮೆಂಟಿಂದ, ಗ್ರ್ಯಾಂಟ್ಸ್ ಅಥವಾ ಅಲಾಟ್ಮೆಂಟ್ ಆಗಬೇಕು. ಯಾವುದೇ ಗ್ರ್ಯಾಂಟ್ಸ್ ಆಗಲಿಲ್ಲ ಅಂತಂದರೆ ನಿಮಗೆ ಎವ್ರಿ ಮಂತು ಪೇಮೆಂಟ್ ಕೊಡ್ಲಿಕ್ಕೆ ಬರಲ್ಲ. ಅದು ಮೊದಲನೇ ಪಾಯಿಂಟು. ಅಲಾಟ್ಮೆಂಟ್ ಆಗದೇ ಇದ್ದರೆ ಯಾವುದೇ ರೀತಿಯ ವೇತನ ಪಾವತಿ ಆಗಲ್ಲ. ಆಮೇಲೆ ಇನ್ನೊಂದು ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ಕಾರಣಕ್ಕೂ ಗೆಸ್ಟ್ ಟೀಚರ್ಸ್ಗೆ ಪ್ರತಿ ತಿಂಗಳು ರೆಗ್ಯುಲರ್ ಆಗಿ ವೇತನ ಆಗೋದೇ ಇಲ್ಲ. ಇದು ನಿನ್ನೆ ಇವತ್ತಿನ ಕಥೆಯಲ್ಲ. ಯಾವಾಗ ಇದೊಂದು ರಿಕ್ರೂಟ್ಮೆಂಟ್ ಪ್ರಾಸೆಸ್ ಸ್ಟಾರ್ಟ್ ಆಯಿತು ಸ್ಟೇಟಲ್ಲಿ, ಅತಿಥಿ ಶಿಕ್ಷಕರ ನೇಮಕ ಪ್ರಕ್ರಿಯೆ ಮಾಡಬೇಕು ತಗೊಳ್ಬೇಕು ಅಂತಕ್ಕಂಥ ಅಲ್ಲಿಂದನೂ ಕೂಡ ಈವನ್ ಇದುವರೆಗೂ ರೆಗ್ಯುಲರ್ ಆಗಿ ನಿರಂತರವಾಗಿ ಅವರಿಗೆ ವೇತನ ಪಾವತಿ ಆಗೇ ಇಲ್ಲ. ಆಮೇಲೆ ಸರ್ಕಾರಕ್ಕೆ ಇದು ಯಾವುದೇ ಕಾರಣಕ್ಕೂ ದೊಡ್ಡ ಸಮಸ್ಯೆನೇ ಅಲ್ಲ ಇದು. ಈವನ್ ಪರ್ಮನೆಂಟ್ ಎಂಪ್ಲಾಯೀಸ್ ಕೇಳಿದ್ರು ಕೂಡ ಅವರು ಹಿಂಗೆ ಹೇಳೋದು, ನಮಗೆ ರೆಗ್ಯುಲರಾಗಿ ಮಾಡಲ್ಲ ಅವರು, ರೆಗ್ಯುಲರ್ ಮಾಡಬೇಕು ಅಂತಕ್ಕಂಥ ರೂಲ್ ಎಲ್ಲೂ ಇಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ತುಂಬ ಜನ ವ್ಯಕ್ತಪಡಿಸಿದ್ದಾರೆ. ಏನಕ್ಕೆ ಇವೆಲ್ಲ ಅಲ್ಲ, ಇದು ಏನಂತಂದರೆ ಯಾರೋ ಏನೋ ಸಿಸ್ಟಮ್ ಹಿಂಗೆ ಮಾಡಿಬಿಡ್ತಾರೆ ಅಂತ ಅಂದ್ಬಿಟ್ಟು ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ. ಇದಕ್ಕೆಲ್ಲ ಸಾಧ್ಯವಾದಷ್ಟು ಬೇಗ ಕಡಿವಾಣ ಹಾಕ್ಬಿಡ್ಬೇಕು ಅಲ್ಲಲ್ಲೇ. ಬಟ್ ಮಾಡಿಲ್ಲ ಅಂತ ಏನಾಗುತ್ತೆ, ಈ ಕಲ್ಚರು ಇನ್ನೂ ಹಾಗೆ ಮುಂದೆ ಹೋಗ್ತಾ ಇರ್ತದೆ. ಈ ಸರ್ಕಾರಕ್ಕೆ ಇದೇನು ಮ್ಯಾಟ್ರೇ ಇಲ್ಲ. ಇದು ನಾನು ಆವಾಗಲೇ ಹೇಳಿದಾಗೆ ಈ ಕೊಡೋದೇ ತುಂಬ ಕಡಿಮೆ ಸಂಬಳ, 12,000 ಪರ್ ಮಂತು, ಅದು ಕೂಡ ರೆಗ್ಯುಲರಾಗಿ ಆಗಲ್ಲ ಅಲ್ವಾ. ಹಾಗಾಗಿ ಸರ್ಕಾರಕ್ಕೆ ಏನು ಹೊರೆ ಆಗುತ್ತೆ ಇದರಿಂದ ಅಂತ. ಈಗ ಕೆಲವೊಂದು ಸಲ ಏನಾಗ್ಬಿಡುತ್ತೆ, ಒಂದು 4 ರಿಂದ 5 ತಿಂಗಳಿಗೆ ಒಟ್ಟಾರೆಯಾಗಿ ಅಲಾಟ್ಮೆಂಟ್ ಆಗಿಬಿಡುತ್ತೆ. ಅವರು ಈಗ 4 ಮಂತ್ಸು ವರ್ಕ್ ಮಾಡಿರ್ತಾರೆ ಗೆಸ್ಟ್ ಟೀಚರ್ಸು. ಅಂಥ ಟೈಮಲ್ಲಿ ಅಟ್ ಎ ಟೈಮ್ ಒಟ್ಟಿಗೆ ಮಾಡಲ್ಲ, ಅದೊಂದು ತಲೆನೋವು. ಅವಾಗ ಏನು ಮಾಡ್ತಾರೆ, 1-2 ತಿಂಗಳು ಫಸ್ಟ್ ಬಿಲ್ ಮಾಡೋದು, ಆಮೇಲೆ ರಿಮೈನಿಂಗ್ ಇನ್ನೊಂದು 2 ತಿಂಗಳು ಬಿಲ್ ಮಾಡೋದು, ಹಿಂಗೆಲ್ಲ ನಡೀತಾ ಇರ್ತದೆ. ಅಥವಾ ತುಂಬ ಕಡೆ ಕೆಲವೊಂದು ತಾಲೂಕುಗಳಲ್ಲಿ ಒತ್ತಡಗಳು ಪ್ರೆಷರ್ ಜಾಸ್ತಿ ಆದಾಗ ಎವ್ರಿ 1 in 2 ಮಂತ್ಸು 2 ತಿಂಗಳಿಗೊಮ್ಮೆ ಅವ್ರು ಬಿಲ್ ಮಾಡಿ ಅವ್ರ ವೇತನ ಅಂತಕ್ಕಂಥದ್ದು ಅವರ ಅಂದರೆ ಖಾತೆಗೆ ವೇತನ ಜಮೆ ಆಗುತ್ತೆ. ಅಥವಾ ಈ ಮೈಸೂರು ಜಿಲ್ಲೆ ಅಂಡರಲ್ಲಿ ಬರ್ತಕ್ಕಂಥ ತಾಲೂಕುಗಳಲ್ಲಿ ಆಲ್ಮೋಸ್ಟು ರೆಗ್ಯುಲರಾಗಿ ಮಾಡ್ತಾರೆ. ಅಂದರೆ ಎವ್ರಿ ಮಂತ್ ಅಲ್ಲ, 2 ತಿಂಗಳು 3 ತಿಂಗಳು ಹಿಂಗೆಲ್ಲ ಮಾಡ್ತಕ್ಕಂಥ ಎಕ್ಸಾಂಪಲ್ಸು ಸಾಕಷ್ಟಿದೆ. ಇದು ಒಂದು ಕಡೆ ಇದು. ಇನ್ನೊಂದು ಕಡೆ ಔಟ್ ಆಫ್ ಡಿಸ್ಟಲ್ ಅಂತೂ ಪಾಪ 5 ತಿಂಗಳು 6 ತಿಂಗಳಾದರೂ ಬಿಲ್ ಮಾಡಲ್ಲ. ಅದು ಸಮಸ್ಯೆ. ಯಾಕೆ ಮಾಡಲ್ಲ ಅಂತಂದರೆ ಅದೇನು ದೊಡ್ಡ ಬಗೆಹರಿದ ಸಮಸ್ಯೆ ಅಲ್ಲ ಅದು ಅಲ್ವಾ. ಹಾಗಾಗಿ ಸರ್ಕಾರಗಳು ಮನಸ್ಸು ಮಾಡಬೇಕು, ಕನ್ಸರ್ನ್ ಆಫೀಸರ್ಸ್ ರಿಕ್ವೆಷನ್ ಆಗಬೇಕು, ಕೇಳಬೇಕು, DDP ಮುಖಾಂತರದಿಂದ ಆಗಬೇಕು, ಪ್ರೆಸರ್ ಆಗಬೇಕು. ಬಟ್ ಮಾಡಲ್ಲ ಯಾರೂ ಅಲ್ವಾ. ಅದು ಇದು ಸಮಸ್ಯೆ ಆಗ್ತಾ ಇರುವಂಥದ್ದು. ಇನ್ನು ಈ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾಡ್ತಕ್ಕಂಥ ಗೆಸ್ಟ್ ಟೀಚರ್ಸ್ಗೆ 12,000 ಪರ್ ಮಂತ್ ಇರುತ್ತೆ. ಇನ್ನು ಹೈಸ್ಕೂಲ್ ಅವರಿಗೆ 12.5 ಇರುತ್ತೆ. ಅದು ಗೊತ್ತಿರೋ ವಿಚಾರ. ಯೂಶ್ವಲಿ ಎಲ್ಲ ನಾನು ಆವಾಗಲೇ ಹೇಳಿದಾಗೆ 2 ತಿಂಗಳಿಗೆ ಒಂದ್ಸಲ ಬಿಲ್ ಮಾಡಲೇಬೇಕಾಗತ್ತೆ. ಕೆಲವು ಕಡೆ ಮಾಡಲ್ಲ. ಇದೇ ದೊಡ್ಡ ಸಮಸ್ಯೆಯಾಗಿ ಇಲ್ಲಿ ಪರಿಣಮಿಸ್ತಾ ಇರೋದು. ಯಾಕೆ ಇದನ್ನೆಲ್ಲ ಇನ್ನೂ ಈ ಕಲ್ಚರನ್ನು, ಈ ಥರದ ಕೆಲವೊಂದು ಈ ಸಮಸ್ಯೆಯನ್ನು ಇನ್ನೂ ಕೂಡ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದೆ ಅಂತಕ್ಕಂಥದ್ದು ಇಲಾಖೆ ಈಗಲೂ ಯಾರಿಗೂ ಗೊತ್ತಿಲ್ಲ. ಅದು ನೋಡಿ, ಆವಾಗಲೇ ಹೇಳಿದ್ನಲ್ಲ, ಕೆಲವು ಸಲ ಅಂತೂ 5 ತಿಂಗಳಾದರೂ ಬಿಲ್ ಮಾಡಲ್ಲ. ನಾನು ಯೂಶ್ವಲಿ ಗೆಸ್ಟ್ ಟೀಚರ್ಗೆ ಸಂಬಂಧಪಟ್ಟಂಥ ಯಾವುದೇ ವಿಡಿಯೋಗಳು ಅಪ್ಲೋಡ್ ಮಾಡಿದಾಗಲೂ ತುಂಬ ಜನ ಐ ಥಿಂಕ್ ಪ್ರೀವಿಯಸ್ ಇಯರಲ್ಲೇ ಕೆಲವೊಂದು ಕಂತು ಬಾಕಿ ಇದೆ ಸರ್, ನಮಗೆ ಕೊಟ್ಟಿಲ್ಲ, ಇನ್ನೂ ಬಿಲ್ ಮಾಡಿಲ್ಲ ಅಂತಂದರೆ ಯಾರು ಹೊಣೆಯೋದಕ್ಕೆ? ಈ ಪುರುಷಾರ್ಥಕ್ಕೆ ಯಾಕೆ ಈ ಗೆಸ್ಟ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಸ್ಟಾರ್ಟ್ ಮಾಡಬೇಕು ಅಲ್ವಾ ಸರ್ಕಾರಗಳು? ಇದ್ರ ಬದಲು ಕಾಲಕ್ಕೆ ಸರಿಯಾದ ರೀತಿ ನೇಮಕಾತಿಗಳು ಮಾಡ್ತು ಅಂತಂದರೆ ಇವೆಲ್ಲ ತಲೆನೋವುಗಳಿರಲ್ಲ. ಒಂದು ಕಡೆ ಕಾಲಮಿತಿಯಲ್ಲಿ ಸರಿಯಾಗಿ ನೇಮಕಾತಿಗಳನ್ನು ಮಾಡಲ್ಲ, ಯಾವಾಗ ಮಾಡ್ತೀವಿ ಅಂತಲೂ ಕರೆಕ್ಟಾಗಿ ಹೇಳಲ್ಲ, ನಿಖರವಾದ ಮಾಹಿತಿ ಇಲ್ಲ, ನಂಬರ್ ಆಫ್ ಪೋಸ್ಟ್ ಎಷ್ಟು ಮಾಡ್ತೀವಿ ಅಂತಲೂ ಇಲ್ಲ, ಯಾವ್ಯಾವ ಡಿವಿಷನಿಗೆ ಮಾಡ್ತೀರಿ ಅಂತಲೂ ಸರಿಯಾದ ರೀತಿ ನಿಖರವಾದಂಥ ಮಾಹಿತಿಗಳಿಲ್ಲ. ಇವೆಲ್ಲ ಏನಂದರೆ ಎಲ್ಲವೂ ಸಮಸ್ಯೆಗಳೇ ಇಲ್ಲಿ. ದೆರ್ ಇಸ್ ನೋ ಕ್ಲಾರಿಟಿ ಎಟ್ ಆಲ್. ಯಾವುದಕ್ಕೂ ಸರಿಯಾದ ರೀತಿ ಸ್ಪಷ್ಟತೆ ಇಲ್ಲ ಇಲ್ಲಿ. ಹಾಗಾಗಿ ಈ ಸಮಸ್ಯೆಗಳು ಯಾಕೆ ಇನ್ನೂ ಸಮಸ್ಯೆಗಳಾಗಿಯೇ ಜೀವಂತವಾಗಿ ಉಳ್ಕೊಂಡಿದೆ ಅಂತ ಅನ್ನಲಿಕ್ಕೆ ಇವೆಲ್ಲ ರೀಸನ್ಸು ಸಾಕ್ಷಿ ಆಗುತ್ತೆ. ಕೇವಲ ಒಂದು ರೀಸನ್ ಎತ್ಕೊಂಡು ಅದು ಸರಿ ಇದೆ ತಪ್ಪು ಅಂತ ಯಾರೂ ಭಾವಿಸ್ಕೊಳ್ಳೋಕ್ಕಾಗಲ್ಲ ಇಲ್ಲಿ, ಆಯಿತಾ. ನೆಕ್ಸ್ಟು ನಾನು ಫಸ್ಟ್ ಪಾಯಿಂಟಲ್ಲೇ ಮೆನ್ಷನ್ ಮಾಡಿದೆ, ಅಲಾಟ್ಮೆಂಟ್ ಆಗದೇ ಯಾವುದೇ ಕಾರಣಕ್ಕೂ ಯಾರಿಗೂ ವೇತನ ಅಂತೂ ಆಗಲ್ಲ, ಗೊತ್ತಿರಬೇಕು. ಇನ್ನು ಅಲಾಟ್ಮೆಂಟ್ ಆದ ನಂತರದಲ್ಲಿ ಇಮಿಡಿಯೇಟ್ ನಿಮಗೆ ಬಿಲ್ ಪ್ರಿಪೇರ್ ಮಾಡಲ್ಲ. ಪ್ರತಿಯೊಂದು ತಾಲೂಕಿನ ಈ BO ಕಚೇರಿ ಅಂತ ಏನಿರುತ್ತೆ, ಅವ್ರ ಆಫೀಸ್ ಕಡೆಯಿಂದ ಒಂದು ಸುತ್ತೋಲೆ ಬಿಡುಗಡೆ ಆಗಬೇಕು. ಆ ಸುತ್ತೋಲೆಯಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ, ಹೀಗೆ ಈ ತಾಲೂಕಿನ ಅಂಡರಲ್ಲಿ ಕೆಲಸ ಮಾಡ್ತಕ್ಕಂಥ ಅತಿಥಿ ಶಿಕ್ಷಕರಿಗೆ ಮೊದಲ 2 ಅವಧಿಗೆ ಅಂದರೆ
ಈ ವೇತನ ಬಿಡುಗಡೆ ಆಗಿದೆ. ಹಾಗಾಗಿ ನಿಮ್ಮ ಹಾಜರಾತಿ ಪ್ರಮಾಣ ನಾವು ಕಳಿಸ್ತೀವಿ ಈಗ. ಅದಕ್ಕೆ ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಂದ ದೃಢೀಕರಣವನ್ನು ಮಾಡಿಸ್ಕೊಂಡು ವಿತಿನ್ ಒಂದು ವಾರ ಅಥವಾ 10 ಡೇಸ್ ಒಳಗಡೆ ನೀವು ನಮ್ಮ ಕಚೇರಿಗೆ ಸಬ್ಮಿಟ್ ಮಾಡಿ ಅಂತಕ್ಕಂಥ ಒಂದು ಇನ್ಫಾರ್ಮೇಷನ್ಸನ್ನು ಸುತ್ತೋಲೆಯಲ್ಲಿ ಅವ್ರು ಕಳಿಸ್ತಾರೆ ಅವರು. ಅದೇ ಸುತ್ತೋಲೆಯಲ್ಲಿ ನಿಮಗೆ ಹಾಜರಾತಿ ಪ್ರಮಾಣ ಪತ್ರದ PDF ಕಾಪಿಯನ್ನು ಕೂಡ ಅಟ್ಯಾಚ್ ಮಾಡಿರ್ತಾರೆ. ನಿಮಗೆಲ್ಲ ಗೊತ್ತೇ ಇದೆ. ನಾನು ಯೂಶ್ವಲಿ ಎಲ್ಲ ಸಾಕಷ್ಟು ವಿಡಿಯೋ ಮಾಡಬೇಕಾದ್ರೆ ಹಾಜರಾತಿ ಪ್ರಮಾಣ ಪತ್ರ ಇವೆಲ್ಲವನ್ನು ನನ್ನ ಯೂಟ್ಯೂಬ್ ಪೋಸ್ಟಲ್ಲಿ ನಿಮಗೆ ಪೋಸ್ಟ್ ಮಾಡ್ತಾ ಇದೆ. ತುಂಬ ಜನ ಡೌನ್ಲೋಡ್ ಮಾಡಿ ಅದನ್ನು ಸಬ್ಮಿಟ್ ಮಾಡಿದ್ದಾರೆ, ಆಯಿತಾ. ಇದಿಷ್ಟಾದ ನಂತರದಲ್ಲೂ ಕೂಡ ಇಮಿಡಿಯೇಟ್ ಬರಲ್ಲ. ಅದಾದಮೇಲೆ ಏನಾಗುತ್ತೆ, ಹಾಜರಾತಿ ಪ್ರಮಾಣ ಪತ್ರ ಎಲ್ಲ ಬಂದ ನಂತರದಲ್ಲಿ ಕ್ಲಸ್ಟರ್ ವಾರು ಏನು ಮಾಡ್ತಾರೆ, ಕೇಸ್ ವರ್ಕರ್ಸು ಎಲ್ಲ ಡಾಕ್ಯುಮೆಂಟ್ಸನ್ನು ಪ್ರಿಪೇರ್ ಮಾಡಿ BOಗಳಿಗೆ ಅಪ್ರೂವಲ್ ಕಳಿಸ್ತಾರೆ ಅವರು, ಕೇಸ್ ವರ್ಕರ್ಸು. BO ಏನು ಮಾಡ್ತಾರೆ, ಇವೆಲ್ಲವನ್ನು ನೋಡಿ ಎಲ್ಲ ಕ್ಲಸ್ಟರ್ಸಿಂದ ಹಾಜರಾತಿ ಪ್ರಮಾಣ ಬಂದ ನಂತರದಲ್ಲಿ ಮೊದಲ 2 ಅವಧಿಯ ವೇತನ ಪಾವತಿಗೆ ಎಲ್ಲ ಸರಿ ಅಂತ ಗೊತ್ತಾದಾಗ ಅವರು ಅಪ್ರೂವಲ್ ಪಾಸ್ ಮಾಡ್ತಾರೆ. ಅಪ್ರೂವಲ್ ಪಾಸ್ ಮಾಡಿದ ನಂತರದಲ್ಲಿ ಅಲ್ಲಿಂದ ಏನಾಗುತ್ತೆ, ಅದು ಟ್ರೆಜರಿಗೆ ಹೋಗುತ್ತೆ, ಖಜಾನೆಗೆ. ಟ್ರೆಜರಿಗೆ ಹೋಯಿತು ಅಂತಂದರೆ ಅಲ್ಲಿ ಜಾಸ್ತಿ ದಿನ ವೆಯ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಈ ಸರ್ಕಾರದ ಅಲಾಟ್ಮೆಂಟ್ ಆಗಿ ಬಿಲ್ ಪ್ರಿಪೇರ್ ಆದಾಗ, ಗೌರ್ಮೆಂಟ್ ಬಿಲ್ಸ್ ಎಲ್ಲ ಪ್ರಿಪ್ರೇಷನ್ ಆಯಿತು ಅಂತಂದರೆ ಒಂದ್ಸಲ ಅಲ್ಲಿ ಯಾರೂ ಡಿಲೇ ಮಾಡಲಿಕ್ಕೆ ಹೋಗಲ್ಲ. ಇಮ್ಮಿಡಿಯೇಟ್ ಏನು ಮಾಡ್ತಾರೆ, ಅವರು ಅಲ್ಲಿಂದ ಮೂವ್ ಮಾಡ್ತಾರೆ, ಅಕ್ಸೆಪ್ಟ್ ಆಗುತ್ತೆ. ಅದಾದ ನಂತರದಲ್ಲಿ ನೀವೇನು ಗೆಸ್ಟ್ ಟೀಚರ್ಸ್ ಆಗಿ ಸೇವೆಗೆ ನೀವು ಸೇರಿಕೊಂಡಾಗ ಏನು ನಿಮ್ಮ ಖಾತೆಯ ವಿವರಗಳನ್ನು ಕೊಟ್ಟಿರ್ತೀರೋ, ನಿಮ್ಮ ಅಲ್ಲಿ ಅಕೌಂಟ್ ನಂಬರ್ಗೆ ವೇತನ ಅಲ್ಲಿ ಮೊದಲ ಹಂತದ 2 ತಿಂಗಳ ವೇತನ ಜಮೆ ಆಗುತ್ತೆ. ಈ ಥರ ಪ್ರಾಸೆಸ್ಸು. ಆದರೆ ಕೆಲವೊಂದು ಕಡೆ 3 ತಿಂಗಳಿಗೆ ಒಂದು ಸಲ ಬಿಲ್ ಮಾಡೋದು ಉದಾಹರಣೆಗಳು ಇದೆ. ಕೆಲವೊಂದು ಕಡೆ 5 ತಿಂಗಳಿಗೆ ಒಂದು ಸಲ ಬಿಲ್ ಮಾಡ್ತಕ್ಕಂಥ ಉದಾಹರಣೆಗಳು ಇದೆ. ಕೆಲವೊಂದು ಕಡೆ 7-8 ತಿಂಗಳಾದರೂ ಬಿಲ್ ಮಾಡದೇ ಇರತಕ್ಕಂಥ ಉದಾಹರಣೆಗಳು ಇದೆ. ಹಾಗಾಗಿ ಈ ಹುದ್ದೆಗಳೇ ಹೇಗೆ, ಅತಿಥಿ ಶಿಕ್ಷಕರ ಹುದ್ದೆಗಳ ಒಂದು ಪಾವತಿ ಪ್ರಕ್ರಿಯೆ ಅಂತಂದರೆ ಇದು ಹೀಗೆ. ನೀವು ನಂಬಲಿಕ್ಕೆ ಆಗಲ್ಲ. ಅದು ಅಲಾಟ್ಮೆಂಟ್ ಆಗಿ ಬಿಲ್ ಮಾಡಿ ನಿಮ್ಮ ಖಾತೆಗೆ ವೇತನ ಜಮೆ ಆಗೋವರೆಗೂ ಯಾವುದೇ ಕಾರಣಕ್ಕೂ ನೀವು ಬಿಲ್ ಮಾಡಲಿಕ್ಕಾಗಲ್ಲ. ಇದು 1-2 ಸಮಸ್ಯೆ ಇಲ್ಲ, ನಾನಾ ಸಮಸ್ಯೆಗಳು ಇರಲಿರ್ತದೆ. ಹಾಗಾಗಿ ಇದು ಪ್ರೊಸೀಜರ್ ಯೂಶ್ವಲಿ ಇರುವಂಥದ್ದು. ಈ ಪ್ರಕ್ರಿಯೆಗಳೆಲ್ಲವೂ ಕೂಡ. ಹಾಗಾಗಿ ತುಂಬ ಜನ ಕೇಳಿದ್ರಲ್ಲ ಅಂತಂದ್ಬಿಟ್ಟು ಇದನ್ನು ಹೇಳಿದೆ ನಾನು. ಆಮೇಲೆ ಇದನ್ನು ಬೇಗ ರಿಲೀಸ್ ಆಗಬೇಕು ಅಂತ ಅಂದ್ಕೊಂಡಾಗ ಏನಾಗುತ್ತೆ, ಒಂದಷ್ಟು ಒತ್ತಡಗಳಾಗಬೇಕು ಕನ್ಸರ್ನ್ ಆಫೀಸರ್ಸಿಂದ. ಇದು ಸರ್ಕಾರಕ್ಕೆ ಏನಾದರೂ ಒತ್ತಡಗಳಾಗಬೇಕಾಗತ್ತೆ, ಅಥವಾ ಏನಾದರೂ ರಿಕ್ವೆಷನ್ಸ್ನೆಲ್ಲ ಕೊಡಬೇಕಾಗತ್ತೆ. ಏನೂ ಮಾಡದೇ ಇದ್ದಾಗ ಇನ್ನೂ ಡಿಲೇ ಮಾಡಿಬಿಡ್ತಾರೆ. ಅಟ್ಲೀಸ್ಟ್ ಏನಾದರೂ ಒತ್ತಡವನ್ನು ಹೇರಿ, ಈಗ ನಿಮಗೆಲ್ಲ ಗೊತ್ತೇ ಇದೆ, ಈಗ ಕೊಡ್ತಾ ಇರ್ತಕ್ಕಂಥ ಸಂಬಳನೇ ಕಡಿಮೆ ಅನ್ನಲಿಕ್ಕೆ ಸಂಬಂಧಪಟ್ಟಾಗಿ ಅಸೆಂಬ್ಲಿಲೆಲ್ಲ ಸಾಕಷ್ಟು ಡಿಸ್ಕಷನ್ ಆಗಿದೆ. ಅಲಾಟ್ಮೆಂಟ್ ಬೇಗ ಬಿಡುಗಡೆ ಮಾಡಿ ಅನ್ನಲಿಕ್ಕೂ ಡಿಸ್ಕಷನ್ ಆಗಿದೆ ಅಲ್ವಾ. ಅದಾಗಬೇಕು ಅಂತಂದರೆ ಯಾರಾದರೂ ಅವ್ರ ಮೇಲೆ ಒತ್ತಡವನ್ನು ಹೇರಿದಾಗ ಮಾತ್ರ ಸಾಧ್ಯ ಆಗುತ್ತೆ. ಯಾರು ಏನು ಕೇಳದಿದ್ದಾಗ ಏನಾಗುತ್ತೆ, ಅದು ಯಾವಾಗ ಆಗುತ್ತೋ ಅಂದರೂ ಹೇಳಲಿಕ್ಕಾಗಲ್ಲ. ಕೆಲವೊಂದು ಕಾನ್ಸ್ಟಿಟ್ಯೂನ್ಸಿ, ಈಗ CM ಕಾನ್ಸ್ಟಿಟ್ಯೂನ್ಸಿ ಅಥವಾ ಯಾವ್ದಾದ್ರು MLA ಕಾನ್ಸ್ಟಿಟ್ಯೂನ್ಸಿ ಹತ್ರ ಇದ್ದರೆ, ಚೆನ್ನಾಗಿ ಕೆಲಸ ಕಾರ್ಯಗಳು ನಡೀತಾ ಇದ್ದರೆ ಅವ್ರು ಏನು ಮಾಡ್ತಾರೆ, ಅಂಥ ಕಾನ್ಸ್ಟಿಟ್ಯೂನ್ಸಿಗೆ ಫಸ್ಟು ಪ್ರಯಾರಿಟಿಯನ್ನು ಕೊಟ್ಟು ಬೇಗ ಯಾವ ಅಲಾಟ್ಮೆಂಟ್ ಬಿಡುಗಡೆ ಆಗಬೇಕು ಬೇಗ ಬಿಡುಗಡೆ ಮಾಡಿಸ್ಬಿಟ್ಟು ಯಾರಿಗೂ ತೊಂದರೆ ಆಗದೆ ಅಂಥ ರೀತಿಯಲ್ಲಿ ಅವರು ಮಾಡ್ತಕ್ಕಂಥ ಉದಾಹರಣೆಗಳು ಕೂಡ ಸಾಕಷ್ಟಿದೆ. ಅಂಥವರೆಲ್ಲ ಲಕ್ಕಿ ಫೆಲೋಸ್ ಅವರೆಲ್ಲ. ಅವರಿಗೆ ಬೇಗ 2 ತಿಂಗಳು 3 ತಿಂಗಳಿಗೊಮ್ಮೆ ಏನಾಗ್ಬಿಡುತ್ತೆ, ಬೇಗ ಬಿಲ್ ಆಗಿಬಿಡುತ್ತೆ. ಕೆಲವೊಂದು ಕಡೆ ಅಂತೂ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಅವ್ರಿಗೆ ಬೇಗ ಬಿಲ್ಲೇ ಆಗಲ್ಲ. ಇದು ಸಮಸ್ಯೆಗಳಾಗಿರುವಂಥದ್ದು. ಈಗ ಫಸ್ಟ್ ಹೋಗಿದ್ರೆ, ಈಗ ಗೆಸ್ಟ್ ಟೀಚರ್ಸು ಇನ್ನೂ ಕೂಡ ಜೂನು ಕಂಪ್ಲೀಟ್ ಆಗಿಲ್ಲ. ಜೂನ್ ಕಂಪ್ಲೀಟ್ ಆಗಿ ಜುಲೈ ಕಂಪ್ಲೀಟ್ ಆಗಬೇಕು. ಅಲಾಟ್ಮೆಂಟ್ ಬಿಡುಗಡೆ ಆಗಬೇಕು ಅಂತಂದರೆ 2 ತಿಂಗಳಾದ ನಂತರದೇ ಇಲಾಖೆಯಿಂದ ಅಲಾಟ್ಮೆಂಟ್ ಬಿಡುಗಡೆ ಆಗೋದು. ಹಾಗಾಗಿ 2 ತಿಂಗಳ ಒಳಗಡೆ ಯೂಶ್ವಲಿ ಅಲಾಟ್ಮೆಂಟ್ ಬಿಡುಗಡೆ ಆಗಲ್ಲ. ಮೊದಲನೇ ಹಂತದ ಅಲಾಟ್ಮೆಂಟ್ ಬಿಡುಗಡೆಯಾಗಿ ಫಸ್ಟು ಒಂದು 2-3 ತಿಂಗಳಿಗೆ ಬಿಲ್ ಪ್ರಿಪೇರ್ ಆದಮೇಲೆ, ಅದಾದಮೇಲೆ 1 or 2 ಮಂತ್ಸ್ ಬಿಟ್ಟು ಇನ್ನೊಂದು ಅಲಾಟ್ಮೆಂಟ್ ಆಗುತ್ತೆ. ಒಂದೇ ಸಲ ನಿಮಗೆ ಅಷ್ಟು ಮೊತ್ತವನ್ನು ಬಿಡುಗಡೆ ಮಾಡಲ್ಲ ಇಲಾಖೆ. ಎಲ್ಲ ನೋಡ್ಕೊಂಡೆ ಅವರು ಬಿಡುಗಡೆ ಮಾಡೋದು. ಹಾಗಾಗಿ ಇವೆಲ್ಲವನ್ನು ಒಂಚೂರು ನಿಮ್ಮ ಮಾಹಿತಿಗೋಸ್ಕರ ನಾನು ಹಂಚ್ಕೊಳ್ಬೇಕಿತ್ತು. ಹೇಳಿದ್ದೀನಿ. ಇದರಿಂದ ಆಚೆಗೆ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ನಾನು ರೆಸ್ಪಾಂಡ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.